ಇದ್ದೀರಿ. ಈ ಹೆಜ್ಜೆ ಇನ್ನೂ ದೊಡ್ಡದಾಗಿದೆ. ಇನ್ನೂ ದೊಡ್ಡದಾಗಿ ಪ್ರತಿಯೊಂದು ಹಳ್ಳಿಯೂ ಸುಸಜ್ಜಿತ ಸ್ಕೂಲ, ಅಲ್ಲೇ ಒಂದು ಈಗ ನಾವು ಗ್ರಾಮ ಮಟ್ಟದಲ್ಲಿ ಒಂದು ದವಾಖಾನೆಗಳು ಮಾಡಿದ್ವಿ. ಅಲ್ಲಿ ಔಷಧಿಸುವಾಗ ತಾಲೂಕು ಮಟ್ಟದಲ್ಲಿ ಸುಸಜ್ಜಿತವಾದಂಥ ಒಂದು ದವಾಖಾನೆಪ್ಪ ಬಸ್ ಸ್ಟ್ಯಾಂಡ್ ಸಮೀಪನ ಮಾಡಿಬಿಟ್ರಪ್ಪ ಅಂದ್ರೆ ಎಷ್ಟೋ ಜನರಿಗೆ ಹೆಲ್ಪ್ ಆಗ್ತದೆ. ಯಾಕಂದರೆ ಬಸ್ ಸ್ಟ್ಯಾಂಡ್ ಹೇಳಿದ ತಕ್ಷಣ ದವಾಖಾನೆ ಸಿಗ್ತಪ್ಪ ಅಂತಂದ್ರೆ ಸಡನ್ನಾಗೆ ಪಾಪ ರೋಗಿಗಳು ಕರ್ಕೊಂಬರೋದು ಸುತ್ತಮುತ್ತ ಹಳ್ಳಿ ಜನರಿಗೆ ಭಾಳ ಅನುಕೂಲ ಆಗಿಬಿಡ್ತದೆ. ಒಳ್ಳೆಯ ವಿಚಾರ. KSRTC ಬಸ್ ಸ್ಟ್ಯಾಂಡ್ ಬದಿಗೆ ನಾವು ದವಾಖಾನೆ ಮಾಡ್ತೀವಿ ಅನ್ನೋದು ಇಡೀ ಎಲ್ಲ ತಾಲೂಕುಗಳು ಆಗಲಿದ್ದು. ಇದಾದ್ರಂತೆ ನಿಶ್ಚಿತವಾಗಿಯೂ ಸಿದ್ದರಾಮಯ್ಯನವರ ಹೆಸರು ಭಾಳ ವರ್ಷಗಳವರೆಗೆ ಉಳಿದು ಹೋಗುವಂಥದ್ದು. ಅದೊಂದು ಇದು ಪ್ರತಿಯೊಂದು ಹಳ್ಳಿಗೂ ಸ್ಕೂಲ ಅಪ್ ಟು 10+2 ಆಯ್ತಪ್ಪ. ಮತ್ತು ಇನ್ನೊಂದು ಭಾಳ ಪ್ರಮುಖ ವಿಷಯ, ಇದೆಲ್ಲದಕ್ಕಿಂತಲೂ ಮುಖ್ಯ, ಕಬ್ಬು ಬೆಳೆಗಾರರಂತ ಕಬ್ಬು ಬೆಳೆದು ತಪ್ಪ ನಮ್ಮ ಅಭಿಪ್ರಾಯ. ಯಾಕಂದರೆ ಅದನ್ನು ಶುಗರ ಸೇರಿ ಬಿಟ್ಟು ಮತ್ತೇನೂ ಬರೋದಿಲ್ಲ ಅನ್ನೋದು ನಿಮಗೆ ಗೊತ್ತು, ನಮಗೆ ಗೊತ್ತು. ಅದಕ್ಕೆ ಪ್ರತಿಯೊಂದು ಹಳ್ಳಿಗೆ ಗೋಡಾವನ್ನು ಕಟ್ಟಿಕೊಟ್ಟು ಬಿಟ್ರಪ್ಪ ಅಂತಂದ್ರೆ ಪ್ರತಿಯೊಂದು ಹಳ್ಳಿಯೂ ಮಾರ್ಕೆಟ್ ಆಗ್ತದೆ. ಅಲ್ಲಿ ರೈತರ ಅದರ ಯಜಮಾನರಾಗ್ತಾರೆ. ಕೊಳ್ಳೋರು ಬೇಕಾದ್ರೆ ಬಂದು ತೊಗೊಂಡು ಹೋಗಲಿ, ಬೇಡದ್ರೆ ಬಿಡ್ಲವ್ರು ಬಿಟ್ಟಂಥ ವಿಷಯ. ಯಾಕಂದ್ರೆ ಮಾರ್ಕೆಟ್ ಬೇಕಾದ್ರೆ ಬಂದು ಒಯ್ತಾರೆ. ಅದಕ್ಕೆ ಗೋಡಾವಣದೊಂದು ವಿಚಾರ ಮಾಡಿದರೆ ಇನ್ನೂ ಭಾಳ ಉತ್ತಮ. ಇದ್ರ ಮೇಲೆ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಹಳ್ಳಿ ಗೋಡಾವಣೆ ಮಾಡಿದರೆ ಆ ಹಳ್ಳಿ ರೈತ ಅಲ್ಲೇ ಸಂಗ್ರಹ ಮಾಡಿ ಇಡ್ತಾನೆ. ಯಾಕೆ ಪ್ರತಿ ರೈತನ ಮನೆ ಎಷ್ಟು ಇರ್ತದೆ ನೀವು ನೋಡಿರಿ, 1 ಗುಂಟೆ 2 ಗುಂಟೆ ಮನೆ ಇರ್ತದೆ. ಅದರ ಇಡೀ ಬೆಳೆ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ರಾಶಿ ಬಂದಾಗ ಅನಿವಾರ್ಯವಾಗಿ ಮಾರೋ ಪ್ರಸಂಗ ಬರ್ತದೆ. ಅದಕ್ಕೆ ಅವರು ವ್ಯಾಪಾರಸ್ಥರು ತಮ್ಮ ಬೇಕಾದಂಗೆ ಅದಕ್ಕೆ ಬೆಲೆ ಕಟ್ಟಿ ದುಡ್ಡಿಗೆ ಅಂತಂಗೆ ತೊಗೊಂಡು ಹೋಗಿಬಿಡ್ತಾರೆ. ಅದಕ್ಕೆ ತಪ್ಪಬೇಕಾಗಿತ್ತಂದ್ರೆ ಪ್ರತಿಯೊಂದು ಹಳ್ಳಿಗೆ ಗೋಡಾವಣ ಮತ್ತು 3-4 ಹಳ್ಳಿಗಳನ್ನ ಒಂದು ಈಗೇನು ನೀವು ಮಾಡಿದ್ರಲ್ಲ KPS ಅಂದರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಅಂತೆ, ಅಂಥ ಪ್ರತಿಯೊಂದು 4 ಹಳ್ಳಿ ನಡಕ್ಕೆ ಒಂದು ಮಾಡಿದ್ರಪ್ಪ ಅಂದ್ರೆ ಶಿಕ್ಷಣ ಉನ್ನತಿಗೆ ಇರ್ತದೆ. ಆರೋಗ್ಯಕ್ಕಂತೆ ಪ್ರತಿಯೊಂದು ಹಳ್ಳಿಗೆ ಈಗಾಗಲೇ ಹಳ್ಳಿ ಗ್ರಾಮಗಳ ಮಟ್ಟದಲ್ಲಿ ದವಾಖಾನೆಗಳಿದ್ದಾವೆ. ಅದ್ರ ಜೊತೆಗೆ ತಾಲೂಕು ಮಟ್ಟದಲ್ಲಿ ಸುಸಜ್ಜಿತವಾದ ದವಾಖಾನೆ ಮಾಡಿಬಿಟ್ರಪ್ಪ ಅಂದ್ರೆ ಹಾರ್ಟಿದ್ದಾಗಿರ್ಬೋದು, ಅಥವಾ ಈ ಉಸಿರಿಂದಾಗಿರ್ಬೋದು, ಅಥವಾ ಕೋವಿಡ್ ಅಂತ ರೋಗಗಳು ಬರುವಂಥವಾಗಿರ್ಬೋದು, ಎಲ್ಲದಕ್ಕೂ ಒಂದಿಷ್ಟು ವ್ಯವಸ್ಥೆ ಮಾಡಿಕೊಟ್ರಿ. ಅಥವಾ ಕ್ಯಾನ್ಸರ್ ಅಂಥವಕ್ಕಾಗಿರ್ಬೋದು, ತಾಲೂಕು ಮಟ್ಟಕ್ಕೆ ಒಂದು ದವಾಖಾನೆ ಮಾಡಿದ್ರಿ. ನಿಶ್ಚಿತವಾಗಿಯೂ ಸಿದ್ದರಾಮಯ್ಯನವರ ನೀವು ನಿಮ್ಮ ಕ್ಯಾಬಿನೆಟ್ ಶಾಶ್ವತವಾಗಿ ಕರ್ನಾಟಕದ ಹೆಸರು ಉಳಿತಿದೆ ಅನ್ನೋದು 2 ಮಾತಿಲ್ಲ. ಇದು ಇವತ್ತಿನ ವಿಷಯ. ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಕಾಮೆಂಟ್ ಮಾಡೋದ್ರ ಜೊತೆಗೆ ನೀವು ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ ಇದು H16 ನ್ಯೂಸ್, ಸತ್ಯದ ಕೈಗನ್ನಡಿ ವಂದನೆಗಳು.